ನಮಸ್ಕಾರ ಬೈಗಳು, ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊಂಡಿನಿ. ಈ ವಿಡಿಯೋ ಪುಷ್ಪಾ 2 ಸ್ಪಾಯ್ಲರ್ ರಿವ್ಯೂ ಆಗಿರ್ತದ. ಮೊದಲೇ ಹೇಳತ್ತಿನ ನಾ ಮತ್ತೆ ಇನ್ನು ಕತಿಗೆ ಬರ್ಬೇಕಂದ್ರ, ಈಗ ಪುಷ್ಪಾ ರೆಡ್ ಸ್ಯಾಂಡಲ್ವುಡ್ ಸಿಂಡಿಕೇಟ್ ಕಿಂಗ್ ಆಗ್ಯಾನ, ರೊಕ್ಕ ಮಾಡ್ಯಾನ, ಪೂರಾ ಇಜ್ಜತ್ ಕಮಾಶನ. ಒಂದಿನ ಪುಷ್ಪಾ CM ಜೊತೆ ಫೋಟೋ ತೆಗ್ಸೊಳಕ್ ಹೊಕ್ಕನ, ಅದನ್ನು ತನ್ನ ಹೆಂಡತಿ ಶ್ರೀವಲ್ಲಿ ಹೇಳಿ ಸಂಬಂಧ. ಬಟ್ CM ಫೋಟೋ ತಗ್ಸೋಳಲ್ಲ. ಆಕ್ಚುಲಿ ಯಾರ CM ಮಾಫಿಯಾ ಜೊತೆ ಫೋಟೋ ತಗ್ಸೋಳದಲ್ ಬಿಟ್ರೆ ಅದನ್ನು ಕರೆಕ್ಟ್ ಐತಿ. ಬಟ್ ಇಲ್ಲಿ ಬರ್ತದ ಪುಷ್ಪಾಗ ತಿಂಡಿ. CM ಫೋಟೋ ತಗ್ಸೋಳ ಸಂಬಂಧ ಬೈ CM ಚೇಂಜ್ ಮಾಡ್ತಾನ, ಅದನ್ನು 500 ಕೋಟಿ ಡೀಲ್ ಮಾಡಿ. ಇನ್ನು ಸೆಕೆಂಡ್ ಹಾಫ್ನಾಗ ತನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಂಬಂಧ ಪುಷ್ಪ ಒಬ್ಬನೇ ಹೊಡೆದಾಡ್ತಾನ. ಇದು ಪಿಕ್ಚರ್ ಪ್ಲಾಟ್ ಪಾಯಿಂಟ್. ಆಕ್ಚುಲಿ ಈ ಮೂವಿ ಫಸ್ಟ್ ಹಾಫ್ ಡೀಸೆಂಟ್ ಆಗಿ ನಡೀತದ, ಬಟ್ ಮೊದಲನೇ ಫೈಟ್ ಸೀಕ್ವೆನ್ಸ್ ಎಲ್ಲಿಗೂ ಲಿಂಕ್ ಆಗೋದಿಲ್ಲ. ಅದು ಎದಕ್ಕಿತ್ತು ಎದಕ್ಕಾಯ್ತು ಅಂತ ಒಂದು ಗೊತ್ತಾಗಲ್ಲ ಯಾರಿಗೂ. ಈ ಪಿಕ್ಚರ್ ಎಲ್ಲಿ ಪ್ರಾಬ್ಲಮ್ ಬರ್ತದ ಅಂದ್ರ, ಬನ್ವರ್ ಸಿಂಗ್ ಶಿಕಾವತ್ ಜೊತೆ ಅದೊಂದು ಕಣಿಪಿಣಿ ಆಟ ಫಸ್ಟ್ ಚಲೋ ಅನಿಸ್ತದ. ಬರ್ಬರ್ತ ಏನಾಗ್ತದ ಅಂದ್ರೆ, ಒಂಥರ ಆ ಕ್ಯಾರೆಕ್ಟರ್ ನ ಕಾಮಿಡಿಯಾಗಿ ಜೋಕರ್ ತರ ತೋರಿಸ್ತೀರಿ, ಅದೊಂದ್ ಕಡೆ ಆ ಕ್ಯಾರೆಕ್ಟರ್ ಜೋಕೆ ಮಾಡಿಬಿಡ್ತೀರಿ. ಕರೆ ಈ ಮೂವಿ ಒಳಗ ಫಸ್ಟ್ ಫಾಜಿಲ್ ಕ್ಯಾರೆಕ್ಟರ್ ನ ಒಂಥರ ವರ್ಸ್ಟ್ ಆಗಿ ಯೂಸ್ ಮಾಡ್ಕೊಂಡಿರಿ ಅನಿಸ್ತದ. ಇನ್ ಪುಷ್ಪಾ ಮತ್ತು ಶ್ರೀವಲ್ಲಿ ರೊಮ್ಯಾನ್ಸ್ ಬರ್ಬೇಕಂದ್ರ, ನಾ ಇದು ಪುಷ್ಪಾ 2 ಮೂವಿ ಒಂಥರ ಫ್ಯಾಮಿಲಿ ಬಂದ್ ನೋಡುವಂತ ಪಿಕ್ಚರ್ ಅಂತ ಮಾಡಿದ್ದೆ. ಬಟ್ ಶ್ರೀವಲ್ಲಿ ರೊಮ್ಯಾನ್ಸ್ ಒಂದೊಂದ್ ಕಡೆ ಅಂತರೂ ಆ ಬಿ ಗ್ರೇಡ್ ಕ್ರಿಂಜ್ ರೊಮ್ಯಾನ್ಸ್ ಆಗ್ಬಿಡ್ತಾವು. ಒಂದೊಂದ್ ತರ ಅಂತೂ ಅದನ್ನ ಬೇರೆ ತರ ನೋಡಾಕ ಡೈರೆಕ್ಟರ್ ಇನ್ಫ್ಲೂಯೆನ್ಸ್ ಮಾಡ್ತಾರ ಅನಿಸ್ತದ ನನಗರೆ. ಆ ಕ್ಯಾರೆಕ್ಟರ್ ನ ಕಾಸ್ಟ್ಯೂಮ್ ಡಿಸೈನು ಒಂದೊಂದ್ ಸೀನ್ ಅಂತೂ ಸ್ವಲ್ಪ ಅಬ್ರಪ್ಟ್ಲಿ ಡಿಸೈನ್ ಆಗಿತ್ತು ಅನಿಸ್ತದ. ಇನ್ನು ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಏನ್ ಹೇಳಿ ದೋಸ್ತ ನಿಮಗ, ಅಲ್ಲು ಅರ್ಜುನ್ ನೀವು ಯಾವುದೇ ಆಕ್ಷನ್ ಮಾಡಿಸ್ರಿ ಬೈ ಅದನ್ನ ಪುಲ್ ಆಫ್ ಮಾಡ್ತಾನ. ಬಟ್ ಈ ಮೂವಿ ಆಕ್ಷನ್ ಸೀಕ್ವೆನ್ಸ್ ಇದ್ದುವಲ್ಲ ಬೈ, ಒಂದೊಂದು ಮೂತು ಬೈ. ಆ ಪೂರಾ ಭೋಜ್ಪುರಿ ಆಕ್ಷನ್ ಸೀಕ್ವೆನ್ಸ್ ಹೆಂಗ್ ಆಗ್ತದ ಗೊತ್ತಲ್ಲ, ಹಂಗೆ ಅಲ್ಲ ಅದಕ್ಕಿಂತ ಜಾಸ್ತಿನೇ ಇತ್ತು ಅನಿಸ್ತದ ನನಗೆ. ಒಂದ್ ಕಡೆ ಬೈಗಳು ಒಂದೊಂದ್ ಕಡೆ ಸ್ಕ್ರಿಪ್ಟ್ ಒಳಗ ನಾವು ಹಿಂಗ್ ಮಾಡಮು ಹಂಗ್ ಮಾಡಮು ಅಂತ ಬರ್ಕೊಂಡರ್ ಕಾಣ್ತದ. ಬಟ್ ಅದು ಕ್ರಿಂಜ್ ಆಗ್ತದೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅನಿಸ್ತದ. ಎರಡೂ ಕೈ ಕಟ್ಟಿ ಎರಡೂ ಕಾಲ್ ಕಟ್ಟಿ ಆಕ್ಷನ್ ಸೀಕ್ವೆನ್ಸ್ ಬರ್ತದ. ಆ ಕ್ರಿಂಜ್ ಲೆವೆಲ್ ಗ್ರೌಂಡ್ ಅಲ್ಲ, ಮ್ಯಾಲ್ಗೆ ಹರಿದ ಅದ್ರ ಮ್ಯಾಲ ಹೋಗೋದು ಕ್ರಿಂಜ್ ಲೆವೆಲ್ ಬೈ. ಇನ್ ಡ್ಯಾನ್ಸ್ ಕೊರಿಯೋಗ್ರಫಿ ಬಗ್ಗೆ ಹೇಳ್ಬೇಕಂದ್ರೆ ಏನೇನ್ ಕೊರಿಯೋಗ್ರಫಿ ಮಾಡಿರೋ ಮಾರಾಯ. ಆ ಫೀಲಿಂಗ್ ಸಾಂಗ್ ಒಳಗಂತೂ ಆ ಕಾಮಸೂತ್ರ ಆಂಗಲ್ಗಳದಾವ ಯಾವ್ಯಾವ ಒಟ್ಟು ತೋರ್ಸಾರು. ನಾ ಇದ್ರ ಮೇಲೆ ಡೆಡಿಕೇಟೆಡ್ ಗ್ಯಾರಂಟಿ ನಾಳೆ ಒಂದು ವಿಡಿಯೋ ಬಿಟ್ಟೇ ಬಿಡ್ತೀನಿ. ಈ ಹಾಡ ಮತ್ತೆ ಲಿರಿಕ್ಸ್ ಮ್ಯಾಗಿ ಗ್ಯಾರಂಟಿ ಬಿಟ್ಟೇ ಬಿಡ್ತೀನಿ. ಅಷ್ಟು ದೊಡ್ಡ ಟಾಪಿಕ್ ಐತಿ ಇದು. ಓವರ್ ಆಲ್ ಸಿನಿಮಾ ಹೆಂಗಿತ್ತು ಅಂತ ನಂಗೆ ಕೇಳಿದ್ರ, ಇಟ್ಸ್ ಅ ಡೀಸೆಂಟ್ ಮೂವಿ. ಬಟ್ ನೀವು ಪುಷ್ಪಾ 2 ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಅಂತ ಕೇಳಿದ್ರ ಲೌಡಾನು ಆಗಿಲ್ಲ ಅಂತಿನ. ಇದ್ರೊಳಗೆ ಒಂದಿಷ್ಟು ಪಾಸಿಟಿವ್ಗಳು ಅದಾವು, ಆದ್ರೆ ಈ ನೆಗೆಟಿವ್ ಪಾಯಿಂಟ್ಗಳ ಒಳಗೆ ಅವು ಮುಚ್ಚಿ ಹೋಗ್ಬಿಡ್ತಾವ. ಈ ಮೂವಿ ಥಿಯೇಟರ್ ಒಳಗೆ ನೀವು ಎಂಜಾಯ್ ಮಾಡ್ತೀರಿ, ಬಟ್ ಒಂಥರ ಕ್ರಿಂಜ್ ಲೆವೆಲ್ದಾಗ ಎಂಜಾಯ್ ಮಾಡ್ತೀರಿ. ಹೆಂಗ್ KGF 2 ಬಾಹುಬಲಿ 2 ರಿಸ್ಪೆಕ್ಟ್ ಆಗಿ ಒಂಥರ ಎಂಜಾಯ್ ಮಾಡ್ತಿರಲ್ಲ, ಹಂಗ ಈ ಪುಷ್ಪಾ 2 ಎಂಜಾಯ್ ಮಾಡಕ್ ಆಗೋದಿಲ್ಲ ಅಂತ ಅನಿಸ್ತದ ನನಗರೆ. ಅಕಸ್ಮಾತ್ ನೀವು ಪುಷ್ಪಾ 2 ನೋಡಿದ್ರೆ ನಿಮಗೆ ಹೆಂಗ ಅನಿಸ್ತು ಅಂತ ನೀವು ತಳ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಅಕಸ್ಮಾತ್ ನಾ ಹೇಳಿದ್ ನಿಮ್ಗೆ ಪಾಯಿಂಟ್ ಒಪ್ಲಿಲ್ಲ ಅಂದ್ರೆ ಬೈರಿ, ನಡೀತದ. ಲೈಕ್ ಹೊಡಿದ್ ಮರಿ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರಿ ಮಾಡ್ರಿ. ಪೀಸ್.